ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ನಡೆಯಿತು. ವಿಶೇಷವಾಗಿ 2 ವರ್ಷದ ನಂತರ ಆರ್.ವಿ. ದೇಶಪಾಂಡೆ ಭಾಗಿಯಾದರೆ ಕಾರವಾರದ ಶಾಸಕ ಸತೀಶ್ ಸೈಲ್, ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಜನಪ್ರತಿನಿಧಿಗಳು ಮಾಹಿತಿ ಪಡೆದರು. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಡಿ ಸಾಗರಮಾಲಾ ಯೋಜನೆಯ ಕುಮಟಾ ಶಿರಸಿ ಹಾವೇರಿ ರಸ್ತೆ ಕಾಮಗಾರಿ ಕುರಿತು ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ರವರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬಳಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ನಿಗದಿತ ಸಮಯದಲ್ಲಿ ಕಾಮಗಾರಿ ಮುಗಿಸದೆ ನಿರ್ಲಕ್ಷ್ಯ ಮಾಡಿರುವ ಬಗ್ಗೆ ಹೆದ್ದಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕುಮಟಾದಿಂದ ಹಾವೇರಿವರೆಗೆ ಸಾಗರಮಾಲಾ ಯೋಜನೆಯಡಿ ರಸ್ತೆ ಅಗಲೀಕರಣ ನಡೆಯುತ್ತಿದೆ. ಕುಮಟಾದಿಂದ ಶಿರಸಿಯವರೆಗೆ ರಸ್ತೆಯನ್ನು ಜೂನ್ ಒಳಗಡೆ ಮುಗಿಸಿಕೊಡುವುದಾಗಿ ಹೇಳಲಾಗಿತ್ತು. ಇದಕ್ಕಾಗಿ 4 ತಿಂಗಳು ರಸ್ತೆ ಬಂದ್ ಮಾಡಿ ಜನರಿಗೆ ತೊಂದರೆಯಾಯಿತು. ಈವರೆಗೂ ಕಾಮಗಾರಿ ಮುಗಿದಿಲ್ಲ. ಇನ್ನು ಶಿರಸಿಯಿಂದ ಹಾವೇರಿವರೆಗೆ ರಸ್ತೆ ಕಾಮಗಾರಿ 4 ಕಿಲೋಮೀಟರ್ ವರೆಗೂ ಮಾಡಿಲ್ಲ. ಇರುವ ಹೊಂಡ ಮುಚ್ಚಿಸಿ ಎಂದು ಸಭೆ ನಡೆಸಿ ಹೇಳಿದರೆ ನಾಳೆಯೇ ಮುಚ್ಚಿಸುವುದಾಗಿ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೀರಾ. ಎಲ್ಲವನ್ನು ಸುಳ್ಳು ಹೇಳಿ ಜಾರಿಕೊಂಡರೆ ಸುಮ್ಮನಿರುವುದಿಲ್ಲ ಎಂದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ಎಷ್ಟು ಮಾಡಿಸಿದ್ದೀರಿ ವಿವರ ಕೊಡುವಂತೆ ಅಧಿಕಾರಿ ಕರೆಸಿ ತಕ್ಷಣದಲ್ಲಿ ಮಾಡಲು ಸಾಧ್ಯವಿದ್ದರೆ ಅಂತಹ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ಗೆ ಹಾಕುವಂತೆ ತಾಕೀತು ಮಾಡಿದರು. ಶಿರಸಿ ಕುಮಟಾ ರಸ್ತೆ ಕಳೆದ 5 ವರ್ಷದಿಂದ ಕಾಮಗಾರಿ ನಡೆಯುತ್ತಲೇ ಇದೆ. ಶಿರಸಿ ಹಾವೇರಿ ರಸ್ತೆ 2 ವರ್ಷಗಳು ಕಳೆಯಿತು. ಕನಿಷ್ಠ 4 ಕಿಲೋಮೀಟರ್ ಸಹ ಮಾಡಲಿಲ್ಲ ಎಂದರು. ಇನ್ನು ಈ ಕುರಿತು ಮಾತನಾಡಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ, ಶಿರಸಿ ಕುಮಟಾ ಹೆದ್ದಾರಿಯಲ್ಲಿ 44 ಕಿಲೋಮೀಟರ್ ಕಾಮಗಾರಿ ಮುಗಿದಿದೆ. 10 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. ಡಿಸೆಂಬರ್ನಲ್ಲಿ ಸಂಚಾರಕ್ಕೆ ಮುಕ್ತಗೊಳಿಸುವುದಾಗಿ ಹೇಳಿದರು. ಇನ್ನು ಶಿರಸಿಯಿಂದ ಹಾವೇರಿವರೆಗೆ ಹೋಗುವ ಹೆದ್ದಾರಿಯಲ್ಲಿ ಬಿದ್ದಿರುವ ಗುಂಡಿಯನ್ನು ತಕ್ಷಣ ಮುಚ್ಚಿಸುವುದಾಗಿ ಹೇಳಿದರು. ಆದರೂ ಪ್ರಾಧಿಕಾರದ ಅಧಿಕಾರಿ ಮಾತಿಗೆ ಸಮಾಧಾನ ಪಡೆದ ಭೀಮಣ್ಣ ನಾಯ್ಕ್, ನಿಮ್ಮ ಸುಳ್ಳುಗಳನ್ನು ನಂಬುವುದಿಲ್ಲ, ಶೀಘ್ರ ಮಾಡದಿದ್ದರೆ ಸುಮ್ಮನೆ ಕೋರುವುದಿಲ್ಲ ಎಂದು ಅಧಿಕಾರಿ ವಿರುದ್ಧ ಗರಂ ಆದರು. ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ರಸ್ತೆ ಕುಮಟಾದಿಂದ ಸಿರ್ಚಿವರೆಗೂ ಆರ್ಎನ್ಸಿಟಿ ಕಂಪ್ನಿಗೆ ಟೆಂಡರ್ ಆಗಿ ಅದು ಕೂಡ ಒಂಥರದ ಮಂದಗತಿಯಲ್ಲಿ ಕಾಮಗಾರಿ ನಡೀತಾ ಇರುವಂಥದ್ದು. ಅದರಲ್ಲಿ ಸಾಕಷ್ಟು ಬ್ರಿಡ್ಜ್ಗಳು ಬಂದರೂ ಕೂಡ ಕೆಲವು ಸಮಯವನ್ನು ಕೊಟ್ಟರೂ ಕೂಡ ನಮ್ಮ DC ಅವರು ಅದಕ್ಕೆ ಒಂದು 3-4 ತಿಂಗಳು ಸಂಪೂರ್ಣ ಆಗಿರ್ತಕ್ಕಂಥ ರಸ್ತೆ ಬಂದ್ ಮಾಡಿದರೂ ಕೂಡ ಆ ಕೆಲಸವನ್ನು ಸರಿ ಮಾಡದೇ ಜನಗಳಿಗೆ ಬಹಳಷ್ಟು ತೊಂದರೆ ಆಗಿದೆ. ಈ ವರ್ಷ ವಾಡಿಕೆ ಮಳೆ ತಿಂಗಳು ಮೊದಲೇ ಪ್ರಾರಂಭ ಆದರೂ ಕೂಡ ಬ್ರಿಡ್ಜ್ ಕೆಲಸ ಮುಗಿದೇ ಅಲ್ಲಿ ಸಾಕಷ್ಟು ತೊಂದರೆ ಆಗಿ ನಂತರದಲ್ಲಿ ಲಘು ವಾಹನಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ, ನಾನು ಇಷ್ಟೊಂದು ವರ್ಷಗಳ ಕಾಲದ ಸಮಯವನ್ನು ತಗೊಂಡ್ರೂ ಕೂಡ ಇಂಥ ಒಂದು ರಸ್ತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ಈ ಕಂಪ್ನಿಗಳು ಯಾಕೆ ಕೆಲಸ ಮಾಡಬೇಕು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಸಿರ್ಸಿಯಿಂದ ಹಾವೇರಿ ಕಡೆ ಇರ್ತಕ್ಕಂಥ ರಸ್ತೆ ಏನಿದೆಯೋ ಇದಂತೂ ಬಹಳ ಅಧಗತಿಯಲ್ಲಿ ನಡೆದಿರುವಂಥದ್ದು. ಅವರು ಕೂಡ ಟೆಂಡರ್ ಆಗಿ ಈಗಾಗಲೇ ಟೆಂಡರ್ ಮುಗಿದು 1 ವರ್ಷ ಆದರೂ ಕೂಡ ಆ ದಾರಿಯಲ್ಲಿ ಸುಮಾರು ಒಂದು 4-5 ಕಿಲೋಮೀಟರ್ ರಸ್ತೆ ಬಿಟ್ಟರೆ ಯಾವ ಕೆಲಸ ಕೂಡ ಮಾಡಿಲ್ಲ, ಹೊಸ ಕಾಮಗಾರಿನ ಮಾಡಿಲ್ಲ. ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ. ನಾನು ಹಲವಾರು ಬಾರಿ ಇಂಜಿನಿಯರ್ಸನ್ನು ಕಾಂಟ್ರಾಕ್ಟರ್ನ ಕರೆದು ಮಾತಾಡಿದ್ರು ಕೂಡ ಇಲ್ಲ ನಾಳಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯಾವುದನ್ನು ಕೂಡ ಕಿವಿ ಹಾಕಲಿದ್ದಾನೆ. ಆ ರಸ್ತೆಯಲ್ಲಿ ಹೋದರೆ ಸಿರ್ಸಿಯಿಂದ ನಾವೇನು ಹಾವೇರಿ ಕಡೆ ಹೋಗ್ತೀವಿ ಒಂಥರ ನರಕ. ಒಂದು 4 ಹೋಗಿಲ್ಲ, ಬಸ್ಗಳು ಹೋಗಿಲ್ಲ, ಲಾರಿಗಳು ಹೋಗಿಲ್ಲ, ಆ ರೀತಿಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರಸ್ತೆ ಇದು ನಾವು ಯಾರು ಕೇಳೋದು? ಇದಕ್ಕೆ ಸಂಬಂಧಪಟ್ಟರಂತೂ ಯಾರು ಕೇಳ್ತಾ ಇಲ್ಲ. ಇವತ್ತು ಇದನ್ನು ಸಾಕಷ್ಟು ನಾನು DC ಅವ್ರ ಗಮನಕ್ಕೂ ತಂದೆ, ನಾನು AC ಅವರು ನಾವು ಸೇರಿ ಸಭೆಯನ್ನು ಮಾಡಿ ಅವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಆದರೂ ಕೂಡ ಇವತ್ತು ಆ ಸಿರ್ಸಿಯಿಂದ ಹಾವೇರಿ ಹೋಗ್ತಕ್ಕಂಥ ರಸ್ತೆ ಬಹಳ ಅಧೋಗತಿಯಲ್ಲಿರುವಂಥದ್ದು, ಬಹಳ ನೋವನ್ನು ಪಡುವಂಥದ್ದು. ಭಾಳ ನೋವಿಂದ ನಾನು ಮಾತ್ರ ಹೇಳ್ತೀನಿ ನಾನು. ಇಂಥ ಕಾಂಟ್ರಾಕ್ಟ್ರು ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಅವ್ರನ್ನ ಬೇರೆಯವ್ರಿಗೆ ಟೆಂಡರನ್ನು ಕರೆದು ಆ ರಸ್ತೆ ಕಾಮಗಾರಿ ಕೊಟ್ಟರೆ ಒಳ್ಳೆಯದು ಅನ್ನೋಂಥದ್ದು ನನ್ನ ಅನಿಸಿಕೆ.